ನಮಸ್ಕಾರ, ನಾವು ಬ್ಯಾಂಗ್ಳೂರ್ 24x7.com ಇಂದ ಮಾತಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಜೊತೆ ಶ್ರೀನಗರ್ ವಾರ್ಡ್ 156 ಇಂದ JDS ಅಭ್ಯರ್ಥಿ ತಿಮ್ಮೇಗೌಡರು ಇದ್ದಾರೆ. ಅವ್ರ ಹತ್ರ ಮಾತಾಡೋಣ ಬನ್ನಿ. ಸರ್, ನೀವು ಈ BBMP ಎಲೆಕ್ಷನ್ಗೆ JDS ಇಂದಾನೇ ಏನಕ್ಕೆ ನಿಲ್ಕೋಬೇಕು ಅಂತ ಇದ್ದೀರಾ? ನಾವು JDS ಇಂದಾನೇ ಈ ಚುನಾವಣೆಗೆ ನಿಲ್ಲಬೇಕಾಗಿರೋದಕ್ಕೆ ಮುಖ್ಯ ಕಾರಣ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರು. ನಾವು ಕುಮಾರಸ್ವಾಮಿ ಅವ್ರ ಜೊತೆ ಸತತ 8 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅವರು ಜನತೆಗೆ, ಅದು ಮುಖ್ಯವಾಗಿ ಬಡ ಜನತೆಗೆ ಆಶ್ವಾಸನೆ ಕೊಟ್ಟಿದ್ದಂಥ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅವರ ಅಧಿಕಾರದಲ್ಲಿದ್ದಾಗ ಬಡ ಜನರಿಗೆ ಸೈಟ್ಗಳು ಮಾಡಿಕೊಡ್ಬೇಕು, ಆಟೋ ಡ್ರೈವರ್ಗಳಿಗೆ ಸೈಟ್ ಮಾಡಿಕೊಡ್ಬೇಕು, ನೇಕಾರರಿಗೆ ಸಾಲಗಳು ಕೊಡಬೇಕು, ಆಮೇಲೆ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅನ್ನೋ ಎಲ್ಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚಿಂತನೆ ಇಟ್ಕೊಂಡು ದೇವೇಗೌಡರು ಏನು ರಾಷ್ಟ್ರೀಯ ನಾಯಕರಾಗಿ, ರಾಜ್ಯ ನಾಯಕರಾಗಿ, ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ಪ್ರಧಾನಮಂತ್ರಿಗಳಾಗಿದ್ದಾಗ ಏನೇನು ಕೆಲಸಗಳನ್ನು ಮಾಡಿದ್ದಾರೆ, ಅದೇ ಉದ್ದೇಶ ಇಟ್ಕೊಂಡು ಕುಮಾರಸ್ವಾಮಿ ಅವರು ಏನು ರಾಜ್ಯದ ನಾಯಕತ್ವಕ್ಕೆ ಬಂದರು, ಅವರು 20 ತಿಂಗಳ ಅವಧಿಯಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ದಾರೆ ಬಡ ಜನತೆ ಬಗ್ಗೆ, ಆ ಗುರಿಗಳೆಲ್ಲ ಈಡೇರಿಸಬೇಕು ಅಂದ್ಬಿಟ್ಟು ನಾವು ಈ ಜನತಾದಳ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಇವಾಗ ನಿಮಗೆ ಜನರ ತೊಂದರೆಗಳ ಬಗ್ಗೆ, ಅವ್ರಿಗೆ ಏನೇನು ತೊಂದರೆಗಳಾಗ್ತಾ ಇದೆ ಅದ್ರ ಬಗ್ಗೆ ನಿಮ್ಗೆ ಏನೇನು ಗೊತ್ತು? ಜನರಿಗೆ ತೊಂದರೆಗಳಾಗ್ತಾ ಇರೋದ್ರ ಬಗ್ಗೆ ಏನೇನು ಗೊತ್ತು ಅಂದರೆ, ನಾವು ಬಡವರಾಗಿ, ಬಡ ಜನತೆಯಾಗಿ, ಬಡ ಜನರ ಜೊತೆಯಲ್ಲಿ ಇದೇ ಒಂದು ವಿಭಾಗದಲ್ಲಿ ಹುಟ್ಟಿ ಬೆಳೆದು ಆಡಿ ಈಗ ನಾವು ಒಬ್ಬ ಸಮಾಜ ಸೇವಕನಾಗಿ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ಇಲ್ಲಿ ಬಡ ಜನರ ಕನಿಷ್ಠವಾಗಿ ನೀರಿನ ಕೊರತೆ ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ರಸ್ತೆಗಳಿರ್ಬೋದು, ಅದ್ರ ಬಗ್ಗೆ ಯಾವುದೇ ಸರ್ಕಾರ ಇದುವರೆಗೂ ಗಮನ ಹರಿಸಿಲ್ಲ. ಕುಮಾರಸ್ವಾಮಿ ಅವರು 20 ತಿಂಗಳಲ್ಲಿ ಏನೇನು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ರಸ್ತೆಗಳ ಅಗಲೀಕರಣ ಇರ್ಬೋದು, ಫ್ಲೈಓವರ್ ಇರ್ಬೋದು, ಬಡ ಜನತೆಗೆ ಒಂದು ನಿವೇಶನ ಕಲ್ಪಿಸಬೇಕು ಅನ್ನೋ ಇದೇನು, ಹಳ್ಳಿ ಜನಗಳಿಗೆ ಸ್ಕೂಲ್ ಮಕ್ಕಳಿಗೆ ಬೈಸಿಕಲ್ ಕೊಟ್ಟಿರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ವಯೋವೃದ್ಧರ ಪಿಂಚನ್ ಇರ್ಬೋದು, ಓಲ್ಡ್ ಏಜ್ ವಿಧವಾ ಮಾಸಾಸನ ಇರ್ಬೋದು, ಅಂಗವಿಕಲರ ಮಾಸಾಸನ ಇರ್ಬೋದು, ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ಬಡ ಜನತೆಗೆ ಏನು ಮಾಡಬೇಕು ಅಂತ ಅವರು ಕನಸ್ಕೊಂಡು ಅದನ್ನೆಲ್ಲ ಜನತೆಗೆ ಕೊಟ್ಟರು. ಅವ್ರು 20 ತಿಂಗಳ ಅವಧಿ ಮುಗಿದ ಮೇಲೆ ಈಗ ಬಂದಿರುವಂಥ BJP ಸರ್ಕಾರ ಯಾವುದೇ ಥರ ಭರವಸೆಗಳನ್ನು ಈಡೇರಿಸ್ತಾ ಇಲ್ಲ. ಪಿಂಚಣಿಗೆ ಅಪ್ಲಿಕೇಶನ್ ಹಾಕ್ತಾರೆ ಜನಗಳು. ನಾನೇ ಒಂದು 400-500 ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಅದರಲ್ಲಿ ಒಂದು 100 ಅಪ್ಲಿಕೇಶನ್ಗೆ ಮಾತ್ರ ಸ್ಯಾಂಕ್ಷನ್ ಆಗಿ ಬಂದಿದೆ. ಮಿಕ್ಕಿದ ಅರ್ಜಿಗಳೆಲ್ಲ ಅಲ್ಲೇ ಕೊಳಿತಾ ಬಿದ್ದಿದೆ. ಕೇಳಿದ್ರೆ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ ಅವರು. ಇವಾಗ ಜನರು, ಈ ವಾರ್ಡಿನ ಜನರು ಅವ್ರ ಬಗ್ಗೆ ಅಂದರೆ ಅವ್ರು ನಿಮ್ಮ ಹತ್ರ ಹೆಂಗೆ ಮಾತಾಡ್ಬೋದು, ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ನೀವು ಬಗ್ಗೆ? ನೋಡಿ, ಈ ವಾರ್ಡಿನ ಜನತೆ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಅರಿವಿದೆ. ಯಾಕೆಂದರೆ ನಾವು ಅವ್ರ ಜೊತೆಲೇ ಹುಟ್ಟಿ ಅವ್ರ ಜೊತೆಲೇ ಬೆಳೆದಿರೋರು. ಆಮೇಲೆ ಅವ್ರ ಕಷ್ಟ ಸುಖಗಳೇನು ಅಂತ ನಮಗೆ ಗೊತ್ತಿದೆ. ಈಗ ಕುಮಾರಸ್ವಾಮಿ ಅವರು 20 ತಿಂಗಳ ಅವಧಿನಲ್ಲಿ ನಾವು ಇಲ್ಲಿ ಸ್ವಲ್ಪ ಕೆಲಸಗಳನ್ನು ಮಾಡಿಸಿದ್ದೀವಿ. ನಮ್ಗೆ ಅಧಿಕಾರ ಇಲ್ಲದೇ ಇದ್ರೂ ಕುಮಾರಸ್ವಾಮಿ ಅವರ ಅಧಿಕಾರನ ಉಪಯೋಗಿಸ್ಕೊಂಡು ಇಲ್ಲಿ ಸಣ್ಣ ಪುಟ್ಟಗಳ ಕೆಲಸಗಳು ಮಾಡಿದ್ದೀವಿ. ಅವರ ಅಧಿಕಾರಾವಧಿಯಲ್ಲಿ ನಾವು ಬಡ ಜನರಿಗೆ ಪಿಂಚನ್ ಮಾಡಿಸೋದಿರ್ಬೋದು, ಬೇರೆ ಮಹಿಳಾ ಕಲ್ಯಾಣ ಇಲಾಖೆಯಿಂದ ಸಾಲಗಳ ಸೌಲಭ್ಯಗಳನ್ನು ಕೊಡಿಸೋದಿರ್ಬೋದು, ಸ್ವಯಂ ಉದ್ಯೋಗಕ್ಕೆ ಅಂಥ ಕಾರ್ಯಕ್ರಮಗಳೆಲ್ಲ ಮಾಡಿದ್ದು. ಅದೇ BJP ಸರ್ಕಾರ ಬಂದ ಮೇಲೆ ನಾವು ಅದನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಇದೇ ರೀತಿ ನಾನು ಈ ಬಡಾವಣೆಯಲ್ಲಿ ಸತತವಾಗಿ 3-4 ವರ್ಷಗಳಿಂದ ಒಂದು ಉಚಿತ ತುರ್ತು ಚಿಕಿತ್ಸಾ ವಾಹನವನ್ನು ಬಡ ಜನತೆಗೋಸ್ಕರ ಉಚಿತವಾಗಿ ಬಿಟ್ಟಿದ್ದೇನೆ. ಯಾವುದೇ ಕಾಲದಲ್ಲಿ ದಿನದ 24 ಗಂಟೆಗಳಲ್ಲಿ, ವರ್ಷದ 350 ದಿವಸಗಳಲ್ಲಿ ಯಾವುದೇ ಒಂದು ಫೋನ್ ಕರೆ ಬಂತು ಅಂದರೆ ನಾವು ಆ ವೆಹಿಕಲ್ನ ಕಳಿಸ್ಕೊಡ್ತೀವಿ. ಆಮೇಲೆ ಇವಾಗ ಭರವಸೆಗಳು ಕೊಡ್ತಾರೆ, ಅದಾದ್ಮೇಲೆ ಅದು ಯಾವುದು ಈಡೇರಿಸಲ್ಲ ಅಂತಾರೆ. ನಿಮ್ಮ ಪಕ್ಷದಿಂದ ಅದೇನು? ನಮ್ಮ ಪಕ್ಷದಿಂದ ಭರವಸೆ ಕೊಡ್ತಾರೆ, ಈಡೇರಿಸಲ್ಲ ಅನ್ನೋ ವಾದ 100ಕ್ಕೆ 100 ಸತ್ಯ ಅಲ್ಲದೆ ಇದ್ರೂ 100ಕ್ಕೆ 60ರಿಂದ 80 ಭಾಗ ಸತ್ಯವಾಗಿ ಕುಮಾರಸ್ವಾಮಿ ಅವರು ನೆರವೇರಿಸ್ಕೊಟ್ಟಿದ್ದಾರೆ. ಅದೇ ಯಡಿಯೂರಪ್ಪನವ್ರ ಸರ್ಕಾರ 100ಕ್ಕೆ 100 ಯಾವುದೇ ಥರ ಅಲ್ಲ. ಹೋದ ವರ್ಷ ಬಡ್ಜೆಟ್ನಲ್ಲಿ ಏನೇನು ಪ್ಲ್ಯಾನ್ಗಳನ್ನ ಮಾಡಿದ್ರು ಅವರು ಯಾವುದೇ ಒಂದು ಪ್ಲ್ಯಾನನ್ನು ಅನುಷ್ಠಾನಗೊಳಿಸಿಲ್ಲ. ಅವ್ರು ಮಾಡ್ತಾ ಇರೋದು ಒಂದೇ ಒಂದು ಕೆಲಸ ಏನಂದರೆ, GNRM ಯೋಜನೆಯಿಂದ ಏನು ಹಣ ಬಂದಿದೆ 22,000 ಕೋಟಿ, ಅದನ್ನು ನುಂಗೋದಕ್ಕೆ ಪ್ಲ್ಯಾನ್ ಹಾಕ್ಕೊಂಡು ಆ ದುಡ್ಡಿನಲ್ಲೇ ಎಲ್ಲ ಕೆಲಸಗಳನ್ನ ಮಾಡಿ ಅವರೇ ತಿಂತಾ ಇದ್ದಾರೆ. ರಾತ್ರೋರಾತ್ರಿ 3,600 ಕೋಟಿ ರೂಪಾಯಿ ಟೆಂಡರ್ ಹಗರಣ ಇರ್ಬೋದು, ಗಣಿ ಹಗರಣ ಇರ್ಬೋದು, ನೈಸ್ ಹಗರಣ ಇರ್ಬೋದು. ನೈಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಯಡಿಯೂರಪ್ಪನವರು ನೈಸ್ಗೆ ಏನು ಜಾಗ ಕೊಟ್ಟೇ ಇಲ್ಲ, ನಾವು ಅವ್ರೇನು ತಿಂದೇ ಇಲ್ಲ, ಏನು ಆಗೇ ಇಲ್ಲ ಅಂತ ಏನು ಹೇಳ್ತಾ ಇದ್ರು. ಮೊನ್ನೆ ಅಧಿವೇಶನದಲ್ಲಿ 25,000 ಎಕರೆನ ಜನತೆಗೆ ವಾಪಸ್ ಕೊಡ್ತೀನಿ ನಾನು ರೈತರಿಗೆ ಅಂತ ಅವರೇ ಏನು ಹೇಳಿದ್ದಾರೆ. ಅದು ಚುನಾವಣೆ ಗಿಮಿಕ್ಕ ಇಲ್ಲ ವಾಪಸ್ ಕೊಡ್ತಾರ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕು. ಇವಾಗ ಯುವಕರೆಲ್ಲ ಇದು ಚುನಾವಣೆಗೆ ಇದು ಮಾಡಬೇಕು, ವೋಟ್ ಮಾಡಬೇಕು, ಅದು ಅವ್ರಿಗೆ ಏನು ಹೇಳ್ತೀರಾ? ನಾವು ಯುವಕರಿಗೆ ಏನು ಒಂದು ಸಂದೇಶ ಕೊಡ್ತೀವಿ ಅಂದರೆ, ಯುವಕರಿರ್ಬೋದು, ಮಧ್ಯಮ ವರ್ಗದ ಜನತೆ ಇರ್ಬೋದು, ಅವರು ವೋಟ್ ಮಾಡೋದಕ್ಕೆ ಸರಿಯಾಗಿ ಬರೋದಿಲ್ಲ. ಈ ರಜಾ ಬಂತು ಅಂದರೆ ಊರುಗಳಿಗೆ ಹೋಗೋದು, ಇಲ್ಲ ಅವ್ರ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗೋದು, ಯಾರು ವೋಟ್ ಹಾಕಿ ಏನಾಗಬೇಕು ನಮಗೆ ಅನ್ನೋ ಒಂದು ಮನೋಭಾವನೆಗೆ ಬಂದಿದ್ದಾರೆ.
ಅದನ್ನು ನಾವು ಅವ್ರಿಗೆಲ್ಲ ಎಚ್ಚೆತ್ಕೊಳ್ಳಿ. ನಿಮ್ಮ ಮತ ಒಂದು ಅಮೂಲ್ಯವಾದ ಮತ. ನೀವಿವತ್ತು 10 ಜನ 100 ಜನ 1000 ಜನ ಓಟ್ ಹಾಕಿದ್ರೆ ನೀವೆಲ್ಲ ಒಬ್ಬ ಉತ್ತಮ ಅಭ್ಯರ್ಥಿನ ಆಯ್ಕೆ ಮಾಡ್ಬೋದು. ಇವಾಗ ಮನೆಯಲ್ಲಿ ಬಂದು ಕೂತ್ಕೊಂಡು ಓಟ್ ಹಾಕಲಿಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ಬ ಭ್ರಷ್ಟಾಚಾರಿ ದುಡ್ಡು ಕೊಟ್ಕೊಂಡು ಏನೋ ಒಂದು ಮಾಡಿ ಗೆದ್ಕೊಂಡ್ಬರ್ತಾನೆ. ದಯವಿಟ್ಟು ಯುವಜನತೆ ಎಲ್ಲ ಓಟ್ ಹಾಕಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಅಪೀಲ್ನಲ್ಲೂ ಅದನ್ನು ತಿಳಿಸಿದ್ದೀವಿ ನಾವು. ಇವರು ತಿಮ್ಮೇಗೌಡರು ಶ್ರೀನಗರ ವಾರ್ಡ್ 156 ಇಂದ ಸ್ಪರ್ಧಿಸ್ತಾ ಇದ್ದಾರೆ. ಬ್ಯಾಂಗ್ಳೂರ್ 24x7